ಡಿಪ್ರೆಷನ್ ಏನಾಯ್ತಂದ್ರೆ ಬೆಳಗ್ಗೆ ಎದ್ದು ಬಿಟ್ಟು ಪಾಪು ಮಸ್ತಾಗಿ ಆಟ ಆಡ್ತಾ ಇತ್ತು. ಆಮೇಲೆ ನಾನು ಬ್ರಷ್ ಮಾಡಿ ಅದಾದ್ಮೇಲೆ ನಾನು ನಮ್ಮ ಆರ್ಟು ಅಡುಗೆ ಮಾಡಿಕೊಂಡು ಚೆನ್ನಾಗಿ ತಿನ್ಕೊಂಡ್ವಿ. ಆಮೇಲೆ ಆಂಟಿ ಹಾಯ್ ಅಂದರು, ಆಮೇಲೆ ತಿನ್ಕೊಂಡ್ವಿ. ಅದಾದ್ಮೇಲೆ ಮರ ವಾಲ್ಕೊಬಿಟ್ಟಿತ್ತು, ಅದನ್ನು ಮರನ ಸ್ಟ್ರೈಟ್ ಮಾಡಿ ನಿಲ್ಲಿಸ್ದೆ. ಅದಾದ್ಮೇಲೆ ಮತ್ತೆ ನಿಲ್ಲಿಸಿ ಅದಾದ್ಮೇಲೆ ಹೋಗಿದ್ದೆ ನಾನು ಎಲ್ಲಿಗೆ ಅಂತಂದರೆ ಗ್ಯಾಸ್ ಬಂಕಲ್ಲಿ ಫುಲ್ ಟೈಮ್ ಗ್ಯಾಸ್ ಹಾಕ್ಸ್ಕೊಂಡೆ. ಆಮೇಲೆ ಡ್ಯೂಟಿ ಮಾಡಿದೆ. ಆಮೇಲೆ ಸಲ್ಮಾನ್ ಸಿಕ್ದ, ಅದಾದ್ಮೇಲೆ ಡ್ಯೂಟಿ ಡ್ರಾಪ್ ಮಾಡಿದೆ. ಆಮೇಲೆ ಡ್ಯೂಟಿ ಬಂದಿಲ್ಲ. ಅದಾದ್ಮೇಲೆ ಗೌರ್ಮೆಂಟ್ ಕಡೆಯಿಂದ ಅಲರ್ಟ್ ಬಂತು. ಅದಾದ್ಮೇಲೆ ಮತ್ತೆ ಸೌತೆಕಾಯಿ ತಿನ್ಬೇಕಾಗಿತ್ತು, ಸೌತೆಕಾಯಿ ತಿಂದೆ. ಸೌತೆಕಾಯಿ ಚೆನ್ನಾಗಿ ತಿಂದೆ, ಡ್ಯೂಟಿಗಳೇ ಬಿದ್ದಿಲ್ಲ. ಅಲ್ಲಿಂದ ಸೀದಾ ಬಂದಿದ್ದೆ ಮನೆ ಹತ್ರ ಬಂದೆ. ಪಾಪು ಚೆನ್ನಾಗಿ ಆಟ ಆಡ್ತಾ ಇತ್ತು. ಅದಾದ್ಮೇಲೆ ಮತ್ತೆ ನಾವು ಅಂಡಾ ಕರಿ ಮಾಡಬೇಕಾಗಿತ್ತು, ಎಗ್ ಕರಿ. ಅದನ್ನು ಫುಲ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ, ಇನ್ನೂ ಹಾಕಿಲ್ಲ, ಅದನ್ನು ಎಡಿಟ್ ಮಾಡಬೇಕು. ಆಮೇಲೆ ನಮ್ಮ ಬೆಕ್ಕು ಹಾಲು ಕುಡಿತಾ ಇತ್ತು, ಒಂದು ಬೆಕ್ಕು ತಗೊಂಡೋದ್ರು ನಮ್ಮ ವ್ಯೂವರ್ಸು. ಅದಾದಮೇಲೆ ಮಸ್ತಾಗಿ ನಾವು ಅಂಡಾ ಕರಿಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ವು. ರೆಡಿ ಮಾಡಿ ಆಮೇಲೆ ಅಂಡಾ ಕರಿ ರೆಡಿ ಆದಮೇಲೆ ಚೆನ್ನಾಗಿ ತಿಂದ್ವಿ. ಚೆನ್ನಾಗಿ ತಿನ್ನೋವಾಗ ಮೊಸರು ಹಾಕೋ ಟೈಮಲ್ಲಿ ಡಿಪ್ರೆಷನ್ ಉಲ್ಟಾ ಹಾಕ್ಬಿಟ್ಟಿದ್ದೀನಿ ನಾನು, ನನ್ನ ಮೊಕ್ಕೆ ಬಿತ್ತು. ಅದಾದಮೇಲೆ ಮತ್ತೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ದೀಪಿಕಾ ಬಂತು. ವಾಚ್ ರಿಪೇರ್ ಆಗಿಬಿಟ್ಟಿದೆ ಅಂತ ತೋರಿಸ್ತಾ ಇದೆ, ಅದು ಡಿಸ್ಪ್ಲೇ ಹೋಗ್ಬಿಟ್ಟಿತ್ತು. ಅದಾದಮೇಲೆ ಮತ್ತೆ ಡಿಸ್ಪ್ಲೇ ಎಲ್ಲ ಹೋಯ್ತು. ಅದಾದಮೇಲೆ ಐಟಮ್ ಎಲ್ಲ ತಂದ್ವಿ. ಇವತ್ತು ನಾವು ವ್ಲಾಗ್ ಮುಗೀತು. ಮತ್ತೆ ಸಿಗೋಣ ನಾಳೆ.